ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಟಿ ಇ ಟಿ, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್, ಎಸ್ ಡಿ ಎ, ಎಫ್ ಡಿ ಎ ಇನ್ನಿತರ ಎಕ್ಸಾಮ್ಗಳಿಗೆ ಉಪಯುಕ್ತವಾಗ್ತಕ್ಕಂತಹ ಇಂಗ್ಲೀಷ್ನ ಗ್ರಾಮರ್ ಆಗಿರ್ತಕ್ಕಂತಹ ಇಫ್ ಕ್ಲಾಸ್ ಬಗ್ಗೆ ಈ ಒಂದು ಅವಧಿ ಒಳಗಡೆ ಕೆಲವೊಂದಿಷ್ಟು ವಿಷಯಗಳನ್ನು ನೋಡೋಣ. ಇಫ್ ಕ್ಲಾಸ್ ಅಂತಂದರೆ ಏನು ಅನ್ನೋದ ನಾವು ಒಂದಿಷ್ಟ ತಿಳ್ಕೊಳ್ಳೋಣ. ಕಂಡೀಷ್ನಲ್ ಸೆಂಟೆನ್ಸ್ ಆರ್ ಸ್ಟೇಟ್ಮೆಂಟ್ಸ್ ಡಿಸ್ಕಸ್ಸಿಂಗ್ ನೌನ್ ಫ್ಯಾಕ್ಟರ್ಸ್ ಅಂತೇಳಿ. ಅಂದ್ರೆ ಇಲ್ಲಿ ಇಫ್ ಕ್ಲಾಸ್ ಅಂತಂದರೆ ಏನಪ್ಪ ಅಂತಂದ್ರೆ ಷರತ್ತುಬದ್ಧವಾಗಿರ್ತಕ್ಕಂಥ ಅಂಶವನ್ನು ಒಳಗೊಂಡಿರ್ತಕ್ಕಂಥದ್ದು ಅಥವಾ ಉಪವಾಕ್ಯ ಅಂತೇಳಿ ನಾವು ಕರಿತೀವಿ. ಹೀಗಾಗಿ ಈ ಷರತ್ತುಬದ್ಧವಾಗಿರ್ತಕ್ಕಂತಹ ವಾಕ್ಯಗಳು ತಮ್ಮದೇ ಆಗಿರ್ತಕ್ಕಂತಹ ನೌನ್ ಫ್ಯಾಕ್ಟರ್ಸ್ ಡಿಸ್ಕಸ್ಸಿಂಗ್ ಸ್ಟೇಟ್ಮೆಂಟ್ಸ್ ನೋಡ್ರಿ. ಇಲ್ಲಿ ಷರತ್ತುಬದ್ಧ ವಾಕ್ಯಗಳು ಏನಪ್ಪ ಅಂತಂದ್ರೆ ತಮ್ಮದೇ ಆಗಿರ್ತಕ್ಕಂತಹ ಹೇಳಿಕೆಗಳನ್ನು ಚರ್ಚಿಸ್ತಾವೆ. ಏನು ಚರ್ಚಿಸ್ತಾವೆ? ಫ್ಯಾಕ್ಟರ್ಸ್, ಹೇಳಿಕೆಗಳನ್ನು, ಅಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ಚರ್ಚಿಸ್ತಾವೆ. ಅದ್ರ ಜೊತೆಗೆ ಹೈಪೋಥೆಟಿಕಲ್ ಸಿಚುವೇಶನ್ಸ್ ಆ್ಯಂಡ್ ದೇರ್ ಕಾನ್ಸೆಷನ್ಸ್ ಅಂತೇಳಿ ಕರಿತೀವಿ. ಹಾಗಂದ್ರೆ ಕಾಲ್ಪನಿಕ ಸನ್ನಿವೇಶಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಇಲ್ಲಿ ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಒಂದು ಇಫ್ ಕ್ಲಾಸ್ಗಳು ಮಾಡ್ತಾವ. ಮುಂದುವರೆದದ್ರ ಬಗ್ಗೆ ನೋಡೋದಾದರೆ ಕಂಪ್ಲೀಟ್ ಕಂಡೀಷನಲ್ ಸೆಂಟೆನ್ಸ್ ಕಂಟೇನ್ ಎ ಕಂಡೀಷನಲ್ ಕ್ಲಾಸ್. ಪೂರ್ಣ ಷರತ್ತುಬದ್ಧ ವಾಕ್ಯಗಳು, ಕಂಡೀಷನಲ್ ಸೆಂಟೆನ್ಸ್ ಅಂತ ಷರತ್ತುಬದ್ಧ ವಾಕ್ಯಗಳು ಅವುಗಳಿಗೆ ಒಳಪಟ್ಟಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಹೇಳ್ತದೆ ಇಫ್ ಕ್ಲಾಸ್ ಅಂತಕ್ಕಂಥದ್ದು. ಆಫ್ಟನ್ ರೆಫರ್ ಟು ಆ್ಯಸ್ ದ ಇಫ್ ಕ್ಲಾಸ್. ನೋಡಿ, ಷರತ್ತುಬದ್ಧ ವಾಕ್ಯಗಳ ಬಗ್ಗೆ ಯಾವುದು ಹೇಳ್ತದಲ್ಲ ಸಂಪೂರ್ಣವಾಗಿ ಅದಕ್ಕೆ ನಾವೇನಪ್ಪ ಅಂತಂದ್ರೆ ಇಫ್ ಕ್ಲಾಸ್ ಅಂತೇಳಿ ಕರಿತೀವಿ. ಹೀಗಾಗಿ ಇಫ್ ಕ್ಲಾಸ್ ಅಂತಕ್ಕಂಥದ್ದು ಆ್ಯಂಡ್ ದ ಕನ್ಕ್ಲೂಸ್ ಇಟ್ ಈಸ್ ಎ ಪಾರ್ಟ್ ಆಫ್ ಬಿಗ್ಗರ್ ಸೆಂಟೆನ್ಸ್. ಇಟ್ ಈಸ್ has a subject and verb of its own ಅಂತೇಳಿ ಕರೀತಾರೆ. ಅಂದ್ರೆ ಈ ಷರತ್ತುಬದ್ಧವಾಗಿರ್ತಕ್ಕಂಥ ಇಫ್ ಕ್ಲಾಸ್ಗಳು ಏನದಾವಲ್ಲ ಇವುಗಳು ತಮ್ಮ ಒಂದು ಷರತ್ತುಬದ್ಧ ವಾಕ್ಯಗಳನ್ನು ರಚನೆ ಮಾಡುವಾಗ ತಮ್ಮದೇ ಆಗಿರ್ತಕ್ಕಂತಹ ಷರತ್ತುಬದ್ಧ ವಾಕ್ಯಗಳ ಪರಿಣಾಮವಾಗಿ ದೊಡ್ಡ ದೊಡ್ಡ ವಾಕ್ಯಗಳ ಒಂದು ಭಾಗಗಳಾಗಿ ನೋಡಿ, ಇಟ್ ಇಸ್ ಪಾರ್ಟ್ ಆಫ್ ಎ ಬಿಗ್ಗರ್, ದೊಡ್ಡ ವಾಕ್ಯಗಳ ಒಂದು ಭಾಗಗಳಾಗಿ ಏನಪ್ಪ ಅಂತಂದರೆ ಇಫ್ ಕ್ಲಾಸ್ಗಳು ಗುರುತಿಸ್ಕೊಳ್ತಾವ. ಅದ್ರ ಜೊತೆಗೆ ಈ ಇಫ್ ಕ್ಲಾಸ್ಗಳು ತನ್ನದೇ ಆಗಿರ್ತಕ್ಕಂತಹ ವಿಷಯ ವಸ್ತುವನ್ನು ಒಳಗೊಂಡಿರ್ತಾವೆ, ಕ್ರಿಯಾ ವಿಶೇಷಣಗಳನ್ನು ಒಳಗೊಂಡಿರ್ತಾವೆ. ಅದಕ್ಕಾಗಿ ಇಫ್ ಕ್ಲಾಸ್ಗಳು ಏನಪ್ಪ ಅಂತಂದ್ರೆ ಪರೀಕ್ಷಾ ಹಂತದಲ್ಲಿ ಕೇಳುವಾಗ ಬಹಳ ಮಹತ್ವಪೂರ್ಣವಾಗಿರ್ತಾವೆ. ಯಾಕೆ? ಇವು ಸಂಪೂರ್ಣ ಷರತ್ತುಬದ್ಧ ವಾಕ್ಯಗಳಾಗಿರ್ತಾವೆ, ಜೊತೆಗೆ ದೊಡ್ಡ ವಾಕ್ಯದ ಭಾಗಗಳಾಗಿ ಪರಿಣಾಮಗಳಾಗಿ ಕೆಲಸ ಮಾಡ್ತಾವೆ, ಜೊತೆಗೆ ತಮ್ಮದೇ ಆಗಿರ್ತಕ್ಕಂತಹ ವಿಷಯ ಮತ್ತು ಕ್ರಿಯಾ ವಿಶೇಷಣ ಏನಪ್ಪ ಅಂತಂದ್ರೆ ಇಲ್ಲಿ ಒಳಗೊಂಡಿರ್ತಕ್ಕಂಥವುಗಳೇ ಈ ಒಂದು ಇಫ್ ಕ್ಲಾಸ್ಗಳಂತಕ್ಕಂಥವುಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಈ ಭಾಗದ ಹಂತದೊಳಗಡೆ ನೋಡ್ತೀವಿ. ಹೀಗಾಗಿ ಇಫ್ ಕ್ಲಾಸ್ ಅಂತಕ್ಕಂಥದ್ದು ಪರೀಕ್ಷಾ ಹಂತಕ್ಕೆ ನಾವು ತೆಗೆದುಕೊಳ್ಳೋದಾದರೆ ನೋಡಿರಿ, ಇಲ್ಲಿ ಹಾಗಾದ್ರೆ ಏನು ಉದಾಹರಣೆ ನೋಡ್ಬೋದು ನಾವು. ಏನು? ಇಫ್ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಇಫ್ ಯು ಕಾಲ್ ಐ ವಿಲ್ ಕಮ್. ನೋಡಿರಿ, ಒಂದು ವೇಳೆಗೆ ನೀ ಫೋನ್ ಹಚ್ಚಿದ್ದಿ ಅಂತಂದ್ರೆ ಇಫ್ ಯು ಕಾಲ್ ಐ ವಿಲ್ ಕಮ್, ನೀ ನನಗೆ ಫೋನ್ ಹಚ್ಚಿದ್ದಿ ಅಂತಂದ್ರೆ ನಾ ಏನು ಮಾಡ್ತಿದ್ನಿ? ಬರ್ತಿದ್ನಿ. ನೋಡ್ರಿ, ಇದು ಷರತ್ತು ಹೇಳ್ತದೆ. ಇಫ್ ಕ್ಲಾಸ್ ಅನ್ನತಕ್ಕಂಥದ್ದು ಹೇಳ್ತದೆ ಏನು? ನೀ ನನಗೆ ಫೋನ್ ಮಾಡಿದ್ದಿ ಅಂತಂದ್ರೆ ನಾ ಬರ್ತಿದ್ನಿ. ಮತ್ತೊಂದು ಉದಾಹರಣೆಯನ್ನು ನೋಡ್ಬೋದಿಲ್ಲ. ಇಫ್ ಐ ಟೆಲ್ ದೇ ವಿಲ್ ಲಿಸನ್ ಟು ಮೀ. ನೀ ಒಂದು ವೇಳೆಗೆ ಹೇಳ್ತಿದ್ದಂದ್ರೆ ಅವ್ರ ನಿನ್ನ ಮಾತು ಕೇಳ್ತಿದ್ರು, ನಿನ್ನ ಮಾತು ಕೇಳಿಸ್ಕೊತಿದ್ರು. ನೋಡ್ರಿ, ಇಲ್ಲಿ ಎರಡೂ ವಾಕ್ಯಗಳನ್ನು ಗಮನಿಸ್ರಿ. ಇಫ್ ಯು ಕಾಲ್, ಇಫ್ ಅಂತಕ್ಕಂಥ ಪದ ಬಂದದ. ಹೀಗಾಗಿ ಇಫ್ ಅಂತಕ್ಕಂಥ ಪದ ಎಲ್ಲೆಲ್ಲಿ ಬರ್ತದೋ ಅವುಗಳೆಲ್ಲವೂ ಕ್ಲಾಸ್ಗಳಾಗಿ ಪರಿವರ್ತನೆಗೊಂಡಿರ್ತಕ್ಕಂಥವುಗಳೇ. ನಾವು ಇನ್ನೊಂದು ಉದಾಹರಣೆಯನ್ನು ಕೂಡ ನೋಡ್ಬೋದು. ಏನ? ಇಫ್ ಇಟ್ ರೇನ್ಸ್. ನೋಡಿರಿ, ಇಫ್ ಇಟ್ ರೇನ್ಸ್ ವಿ ವಿಲ್ ಕ್ಯಾನ್ಸಲ್ ದ ಪಿಕ್ನಿಕ್. ನೋಡಿ, ಇಫ್ ಇಟ್ ರೇನ್ಸ್ ವಿ ವಿಲ್ ಕ್ಯಾನ್ಸಲ್ ದ ಪಿಕ್ನಿಕ್. ಕ್ಯಾನ್ಸಲ್ ಆಯ್ತು. ಎದ್ರ ಸಂಬಂಧ ಕ್ಯಾನ್ಸಲ್ ಆಯಿತು? ಮಳೆ ಬಂತು. ಮಳೆ
ಬಂದಿರಲಿಲ್ಲ ಅಂತಂದ್ರೆ ಪಿಕ್ನಿಕ್ ಹೋಗ್ತಿದ್ರು. ಮಳೆ ಬಂದತಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಪಿಕ್ನಿಕ್ ಅಂತಕ್ಕಂಥದ್ದು ಅವ್ರದ್ದು ಕ್ಯಾನ್ಸಲ್ ಆಯಿತು. ನಮ್ಮ ಪಿಕ್ನಿಕ್ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಕ್ಯಾನ್ಸಲ್ ಆಗ್ತೈತಿ. ಹೀಗಾಗಿ ಇಫ್ ಅಂತಕ್ಕಂಥ ವರ್ಡ್ಗಳು ಎಲ್ಲೆಲ್ಲಿ ಬರ್ತಾವೆ ಅವೆಲ್ಲವೂ ಕೂಡ ಕ್ಲಾಸ್ಗಳಾಗಿ ಗುರುತಿಸ್ಕೊಳ್ತಾವೆ. ಹೀಗಾಗಿ ನಾವು ಪರೀಕ್ಷಾ ಹಂತದೊಳಗೆ ನೋಡುವಾಗ ಇಲ್ಲಿ ಇಫ್ ಅಂತಕ್ಕಂಥ ವರ್ಡ್ಗಳಿಗೆ ಅನುಗುಣವಾಗಿ ಒಂದಿಷ್ಟು ಏನು ಮಾಡಬೇಕಾಗ್ತೈತಿ ಅಂತಂದ್ರೆ ಗಮನ ಹರಿಸ್ಬೇಕಾಗ್ತೈತಿ. ಅವುಗಳನ್ನು ಗಮನ ಹರಿಸಿ, ಯಾಕಂದರೆ ಟಿ ಇ ಟಿಗೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇಫ್ ಕ್ಲಾಸ್ಗಳ ಬಗ್ಗೆ ಒಂದು ಪ್ರಶ್ನೆ ಆದರೂ ಬಂದೇ ಬರ್ತದೆ. ಜೊತೆಗೆ ಇಫ್ ಕ್ಲಾಸ್ ಬಗ್ಗೆ ಇನ್ನೊಂದು ನೋಡೋದಾದರೆ ಐ ವುಡ್ ಕಮ್ ಇಫ್ ಯು ಇನ್ವೈಟ್ ಮೀ. ನೋಡಿರಿ, ಇಫ್ ಕ್ಲಾಸ್ಗಳ ಬಗ್ಗೆ ಉದಾಹರಣೆಗಳನ್ನ ನೋಡೋದಾದರೆ ಪರೀಕ್ಷೆಗಳು ಈ ರೀತಿಯೂ ಕೂಡ ಕೇಳ್ಬೋದು. ಐ ವುಡ್ ಕಮ್ ಇಫ್ ಯು ಇನ್ವೈಟ್ ಮೀ. ನೀವು ಒಂದು ವೇಳೆಗೆ ನನಗೆ ಇನ್ವೈಟ್ ಮಾಡಿದ್ದೀ ಅಂತಂದ್ರೆ, ಆಹ್ವಾನ ಕೊಟ್ಟಿದ್ದೀ ಅಂತಂದ್ರೆ ನಾ ಖಂಡಿತವಾಗಿ ಬರ್ತಿದ್ನಿ. ನೋಡಿರಿ, ಇಲ್ಲಿ ಹೇಳಿಕೆಗಳನ್ನು ಗಮನಿಸ್ರಿ. ಹೇಳಿಕೆಗಳನ್ನು ಚರ್ಚಿಸುವಾಗ ಕಾಲ್ಪನಿಕ ಸನ್ನಿವೇಶಗಳಾಗಿರಲಿ, ಅವುಗಳ ಪರಿಣಾಮಗಳಾಗಿರಲಿ, ಇದು ಕಾಲ್ಪನಿಕ. ನೀ ಹೇಳಿದ್ದೀ ಅಂತಂದ್ರೆ ನಾ ಬಂದೇ ಬರ್ತಿದ್ನಿ, ನೀ ಹೇಳಿಲ್ಲ ನಾ ಬಂದಿಲ್ಲ. ಇಲ್ಲಿ ಷರತ್ತೈತಿ, ನೀ ಹೇಳಿದ್ದೀ ಅಂತಂದ್ರೆ ನಾ ಬಂದೇ ಬರ್ತಿದ್ನಿ. ಹೀಗಾಗಿ ಇಲ್ಲಿ ಮತ್ತು ಸಬ್ಜೆಕ್ಟ್ ಅಂತಕ್ಕಂಥವುಗಳು ಜೊತೆಗೆ ವಿಷಯ ಅಂತಕ್ಕಂಥವುಗಳು ಗಮನದಲ್ಲಿಟ್ಕೊಂಡಾಗ ಇಫ್ ಕ್ಲಾಸ್ ಮತ್ತು ಮೇನ್ ಕ್ಲಾಸ್ ಅಂತೇಳಿ ಎರಡು ರೀತಿಯಾಗಿರ್ತಕ್ಕಂಥ ಭಾಗಗಳನ್ನು ನಾ ಏನಪ್ಪ ಅಂತಂದ್ರೆ ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಇಫ್ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಮೇನ್ ಕ್ಲಾಸ್ ಏನು ಹೇಳ್ತೈತಿ ಅನ್ನೋದನ್ನು ನೋಡೋದಾದರೆ, ಮೇನ್ ಕ್ಲಾಸ್ ಅಂತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ದಿಸ್ ಕ್ಲಾಸ್ ಕಂಟೇನ್ ಮೇನ್ ವರ್ಬ್ ಆರ್ ಇಂಡಿಪೆಂಡೆಂಟ್ ವರ್ಬ್. ದಿಸ್ ಕ್ಲಾಸ್ ಗಿವ್ ಎ ಕಂಪ್ಲೀಟ್ ಮೀನಿಂಗ್ ಆರ್ ಸೆನ್ಸ್ ಅಂತೇಳಿ ಕರೀತಾರೆ. ಅಂದ್ರೆ ಈ ಷರತ್ತು ಇರ್ತಕ್ಕಂಥದ್ದು ಅಂದರೆ ಇಫ್ ಕ್ಲಾಸ್ ಅಂತಕ್ಕಂಥವಳು ಮುಖ್ಯ ಕ್ರಿಯಾಪದಗಳನ್ನು, ಮೇನ್ ವರ್ಬ್ಗಳನ್ನು ಒಳಗೊಂಡಿರ್ತಾವೆ. ಜೊತೆಗೆ ಏನಪ್ಪ ಅಂತಂದ್ರೆ ಮುಖ್ಯ ಕ್ರಿಯಾಪದ ಸಿಗಲಿಲ್ಲ ಅಂತಂದ್ರೂ ಇಂಡಿಪೆಂಡೆಂಟ್ ವರ್ಬ್, ಸ್ವತಂತ್ರ ಕ್ರಿಯಾಪದಗಳನ್ನಾದ್ರೂ ಈ ಒಂದು ವಾಕ್ಯದಲ್ಲಿ ಒಳಗೊಂಡಿರ್ತಾವೆ. ಹೀಗಾಗಿ ಈ ಇಫ್ ಕ್ಲಾಸ್ಗಳು ಷರತ್ತು ಪೂರ್ಣ ಅರ್ಥವನ್ನು ನಮಗೇನು ಮಾಡ್ತಾವೆ ಅಂದ್ರೆ ಕೊಡಲಿಕ್ಕೆ ಕಾರಣೀಕರ್ತ ಆಗ್ಯಾವ. ನೋಡ್ರಿ, ಒಂದು ಮೇನ್ ವಾಕ್ಯದೊಳಗಡೆ ನಾವು ಇಫ್ ಕ್ಲಾಸ್ ಬಗ್ಗೆ ಗುರುತಿಸೋದು ಹೆಂಗೆ, ಮುಖ್ಯ ಕ್ರಿಯಾಪದ ಇತ್ತು ಏನು ಸ್ವತಂತ್ರ ಕ್ರಿಯಾಪದ ಆಗಿ ಬಂದದು ಅನ್ನೋದನ್ನು ತಿಳ್ಕೊಂಡಿವಿ ಅಂತಂದ್ರೆ ಅದರ ಅರ್ಥವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿವಿ ಅಂತಂದ್ರೆ ಇಫ್ ಕ್ಲಾಸ್ ಅಂತಕ್ಕಂಥದ್ದು ಯಾವುದು ಅನ್ನೋದು ನಮಗಿಲ್ಲಿ ಏನಾಗ್ತೈತಿ ಗೊತ್ತಾಕೈತಿ. ಇದು ಮೇನ್ ಕ್ಲಾಸ್ನಲ್ಲಿ. ಇನ್ನು ಸಬ್ಜೆಕ್ಟ್ ಕ್ಲಾಸ್ನಲ್ಲಿ ಬರ್ತದೆ. ಸಬ್ಜೆಕ್ಟ್ ಕ್ಲಾಸ್ನಲ್ಲಿ ಬಂದಾಗ ದ ಕ್ಲಾಸ್ ವಿಚ್ ಡಿಪೆಂಡ್ಸ್ ಆನ್ ಮೇನ್ ಕ್ಲಾಸ್ ಟು ಮೇಕ್ ಎ ಕಂಪ್ಲೀಟ್. ಅಂದರೆ ಏನಪ್ಪ ಅಂತಂದ್ರೆ ಪೂರ್ಣ ವಾಕ್ಯವನ್ನು ರಚಿಸಲಿಕ್ಕೆ ಮುಖ್ಯ ವಾಕ್ಯಗಳನ್ನು ಅವಲಂಬಿಸಿರ್ತಕ್ಕಂಥವುಗಳು. ವಾಕ್ಯಗಳು ಏನಿದಾವಲ್ಲ ಇವು ಸಬ್ ಕ್ಲಾಸಸ್ ಅಂತೇಳಿ ಕರಿತೀವಿ. ನೋಡಿರಿ, ಪೂರ್ಣವಾಗಿ ಮೇನ್ ವಾಕ್ಯಗಳನ್ನು, ಮೇನ್ ಕ್ಲಾಸಸ್ಗಳಿಗೆ ಈ ಏನಪ್ಪ ಅಂತಂದ್ರೆ ವಾಕ್ಯಗಳನ್ನ ಇಟ್ಕೊಂಡು ಪೂರ್ಣ ವಾಕ್ಯಗಳು ಅಂದರೆ ಸಬ್ ಕ್ಲಾಸಸ್ಗಳು ಏನಪ್ಪ ಅಂತಂದ್ರೆ ರಚನೆ ಆಗಬೇಕಾಗಿತ್ತಂದ್ರೆ ಮೇನ್ ಕ್ಲಾಸಸ್ಗಳನ್ನು ಇಟ್ಕೊಂಡು ಅವಲಂಬನೆ ಇಟ್ಕೊಂಡೇ ಏನಾಗ್ತಾವತ್ತಂದ್ರೆ ರಚನೆ ಆಗ್ತಾವೆ. ಉದಾಹರಣೆಗೆ ನಾವು ನೋಡ್ಬೋದು, ದಿಸ್ ಬುಕ್ ಈಸ್ ಆನ್ ದ ಟೇಬಲ್ ದ್ಯಾಟ್ ಮೈ ಫಾದರ್ ಹ್ಯಾಸ್ ಗಿವನ್ ಟು ಮೀ. ನೋಡ್ರಿ, ಈ ಪುಸ್ತಕ ಮೇಜಿನ ಮೇಲದ. ನೋಡ್ರಿ, ಮೇಜಿನ ಮೇಲೆ ಐತಿ ಪುಸ್ತಕ. ಇಲ್ಲಿ ಒಂದು ಪುಸ್ತಕ ಐತಿ ಮೇಜಿನ ಮೇಲೆ. ಆ ಪುಸ್ತಕ ಏನಪ್ಪ ಅಂತಂದ್ರೆ ನಮ್ಮ ತಂದೆ ನನಗೆ ಕೊಟ್ಟಿದ್ದಾರು. ನೋಡ್ರಿ, ಬುಕ್ಕಿನ ಬಗ್ಗೆ ಹೇಳಕತ್ತೀವಿ ನಾವು. ಬುಕ್ಕಿನ ಬಗ್ಗೆ ಹೇಳಬೇಕಾಗ್ಯದ. ಈ ಬುಕ್ ಏನೈತಿ ಮೇಜಿನ ಮೇಲೆ ಬುಕ್ ಐತಿ ನೋಡು, ಈ ಬುಕ್ ನಮಗೆ ತಂದೆಯವರು ಕೊಟ್ಟಾರ. ಅಂದ್ರೆ ಇಲ್ಲಿ ದಿಸ್ ಬುಕ್ ಈಸ್ ಆನ್ ದ ಟೇಬಲ್ ಏನಾಯಿತು ಅಂತಂದ್ರೆ ಸಬ್ ಕ್ಲಾಸಸ್ ಆಗ್ತದೆ. ದ್ಯಾಟ್ ಮೈ ಫಾದರ್ ಹ್ಯಾಸ್ ಗಿವನ್ ಟು ಮೀ ಇಲ್ಲಿ ಮೇನ್ ಕ್ಲಾಸ್ ಆಗಿ ಗುರುತಿಸ್ಕೊಳ್ತದೆ. ಯಾಕಂದ್ರೆ ತಂದೆಯ ಬಗ್ಗೆ ನಾವೇನು ಮಾಡಾಕತ್ತೀವಿ, ಹೇಳಾಕತ್ತೀವಿ. ಇನ್ನು ಮುಂದುವರೆದು ಹೇಳ್ತದೆ ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ. ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ನಾವು ನೋಡೋದಾದರೆ ಇದರೊಳಗಡೆ ಮುಖ್ಯವಾಗಿ ಇಫ್ ಕ್ಲಾಸ್ನೊಳಗೆ ಸಂಯುಕ್ತ ವಾಕ್ಯ ಅಂತೇಳಿ ಕೂಡ ನಾವೇನು ಮಾಡ್ತೀವಿ ಅಂತಂದ್ರೆ ಇದ್ರ ಬಗ್ಗೆ ನೋಡ್ತೀವಿ. ಹಾಗಾದರೆ ಎ ಕಾಂಪೌಂಡ್ ಸೆಂಟೆನ್ಸ್ contains two or more clauses joining by conjunction words. ನೋಡ್ರಿ, ಒಂದು ಸಂಯುಕ್ತ ವಾಕ್ಯವು ಒಂದು ಸಂಯುಕ್ತ ವಾಕ್ಯ ಅದ, ಜೋಡಣೆಗೊಂಡಿರ್ತಕ್ಕಂಥ ಒಂದು ಸಂಯುಕ್ತ ವಾಕ್ಯ ಅದ. ಅದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವರ್ಗಗಳನ್ನು ಒಳಗೊಂಡು ಏನಾಗೈತಿ ಅಂದ್ರೆ ವಾಕ್ಯ ರಚನೆ ಆಗೈತಿ ಅಂತ ಹೇಳ್ತಾರೆ. ಯಾವ ರೀತಿ? ಲೈಕ್ ಅಂತಕ್ಕಂಥ ಪದ ಅಲ್ಲಿ ಬರ್ಬೋದು, ಆ್ಯಂಡ್ ಅಂತಕ್ಕಂಥ ಪದ ಬರ್ಬೋದು, ಬಟ್ ಅಂತಕ್ಕಂಥದ್ದು ಬರ್ಬೋದು,
ಆರ್ ಅಂತಕ್ಕಂಥದ್ದು ಬರ್ಬೋದು, ಸೊ ಅಂತಕ್ಕಂಥದ್ದು ಬರ್ಬೋದು, ದೇರ್ ಫೋರ್ ಅಂತಕ್ಕಂಥದ್ದು ಇಲ್ಲಿ ಬರ್ಬೋದು. ಜೊತೆಗೆ ಇಲ್ಲಿ ಏನಪ್ಪ ಅಂತಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥವು ಇನ್ನೂ ಬರ್ತಾವ, ಅವುಗಳನ್ನು ನೋಡೋಣ. ಉದಾಹರಣೆಗೆ ನಾವು ನೋಡ್ಬೋದು, ರಾಮ ಗೋಸ್ ಟು ಸ್ಕೂಲ್, ರಾಮನು ಶಾಲೆಗೆ ಹೋದನು. ಇನ್ ದ ಮಾರ್ನಿಂಗ್, ಮುಂಜಾನೆ ಏನಾಗ್ತಾನೋ ರಾಮ ಇದ್ದಾವ ಶಾಲೆಗೆ ಹೋಗ್ತಾನೆ. ಆ್ಯಂಡ್ ಕಮ್ ಬ್ಯಾಕ್ ಇನ್ ದ ಈವ್ನಿಂಗ್, ನೋಡ್ರಿ, ಕಮ್ಸ್ ಬ್ಯಾಕ್ ಇನ್ ದ ಈವ್ನಿಂಗ್, ರಾಮ ಮುಂಜಾನೆ ಶಾಲೆಗೆ ಹೋದ ಮತ್ತು ಸಾಯಂಕಾಲ ಶಾಲೆಯಿಂದ ಮರಳಿದನು. ನೋಡ್ರಿ, ಆ್ಯಂಡ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಆಗಿ ಕೆಲಸವನ್ನು ಮಾಡ್ತು. ಎರಡು ವಾಕ್ಯಗಳನ್ನು ಏನು ಮಾಡಿತ್ತು ಅಂದರೆ ಇಲ್ಲಿ ಜೋಡಣೆ ಮಾಡಿತ್ತು. ಕಾಂಪೌಂಡ್ ಅಂದರೆ ಏನು? ಜೋಡಿಸೋದು, ಸಂಯುಕ್ತ ಮಾಡೋದು. ಎರಡು ವಾಕ್ಯಗಳನ್ನು ಜೋಡಣೆ ಮಾಡಿತ್ತು. ಹೀಗಾಗಿ ಇಂತಹ ಪ್ರಶ್ನೆಗಳು ಕೂಡ ಏನಪ್ಪ ಅಂತಂದ್ರೆ TETಯಲ್ಲಿ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಆ ಕಡೆ ಒಂದಿಷ್ಟು ಗಮನವನ್ನು ನಾವು ನೀಡಬೇಕಾಗ್ತೈತಿ ನೋಡ್ರಿ. ಇನ್ನು ಅದೇ ರೀತಿಯಾಗಿ ನಮಗೆ ಬರೋದು ಏನಪ್ಪ ಅಂತಂದ್ರೆ ನಾವು ಒಂದಿಷ್ಟು ಉದಾಹರಣೆಗಳು. ಇಫ್ ಐ ಹ್ಯಾಡ್ ಬೀನ್ ಹಂಗ್ರಿ ಐ ಡ್ಯಾಶ್ ಈಟನ್ ಸಮಥಿಂಗ್. ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೀವಿ ನಾವು. ಏನ? ಇಫ್ ಐ ಹ್ಯಾಡ್ ಬೀನ್ ಹಂಗ್ರಿ ಐ ಡ್ಯಾಶ್ ಈಟನ್ ಸಮಥಿಂಗ್ ಅಂತೇಳಿ ಇಲ್ಲಿ ವಾಕ್ಯವನ್ನು ಗಮನ ಮಾಡಿದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಇಫ್ ಕ್ಲೌಸ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡುವಾಗ ಒಂದಿಷ್ಟು ಗಮನ ನಮ್ಮದು ಏನಿರಬೇಕು ಅಂತಂದ್ರೆ ವಾಕ್ಯವನ್ನು ಓದುವಾಗಿರಬೇಕು. ಯಾಕಂದ್ರೆ ವಾಕ್ಯವನ್ನು ಇಲ್ಲಿ ಇದೇ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅವ್ರು. ಇಫ್ ಐ ಹ್ಯಾಡ್ ಬೀನ್ ಹಂಗ್ರಿ ಐ ಡ್ಯಾಶ್ ಈಟನ್ ಸಮಥಿಂಗ್. ನೀವು ಇದರೊಳಗೆ ಇದನ್ನು ಬರಿಬೇಕು. ಯಾವುದನ್ನಾದ್ರೂ ಒಂದು ಆಯ್ಕೆಯನ್ನು ನೀವು ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗ್ತೈತಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತೇಳಿ ಕೊಟ್ಟು ಇವುಗಳನ್ನು ಕೊಡತಕ್ಕಂಥದ್ದು ಕೆಲಸವನ್ನು ಮಾಡ್ತಾರೆ. ವುಡ್ ನಾಟ್ ಹ್ಯಾವ್ ಅಂತೇಳಿ ಕೊಟ್ಟಾನ, ಶುಡ್ ಹ್ಯಾವ್ ಅಂತೇಳಿ ಕೊಟ್ಟಾನ, ವುಡ್ ಹ್ಯಾವ್ ಅಂತೇಳಿ ಕೊಟ್ಟಾನ, ಶುಡ್ ನಾಟ್ ಹ್ಯಾವ್ ಅಂತೇಳಿ ಕೊಟ್ಟದಾನ. ಇವು 4 ಉತ್ತರಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ಇದನ್ನು ಅರ್ಥ ಮಾಡ್ಕೊಂಡಾಗ, ವ್ಯಾಖ್ಯೆಯನ್ನು ಅರ್ಥ ಮಾಡ್ಕೊಂಡಾಗ ನಮಗೆ ಗೊತ್ತಾಗ್ತೈತಿ. ನೋಡಿರಿ, ಇಫ್ ಕ್ಲಾಸ್ ಅಂತಕ್ಕಂಥದ್ದಕ್ಕೆ ಆಲ್ರೆಡಿ ಇಲ್ಲಿ ಇಫ್ ಬಳಕೆ ಆಗ್ಯದ, ಆದ್ರೆ ಅದು ಯಾವ ರೀತಿ ಇಲ್ಲಿ ವಾಕ್ಯವನ್ನು ನಾವು ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ನಾವು ನೋಡಬೇಕು, ಗಮನ ಹರಿಸ್ಬೇಕು. ಏನು? ಇಫ್ ಐ ಹ್ಯಾಡ್ ಬೀನ್ ಮುಖ್ಯವಾಗಿ ಇಲ್ಲಿ ಇದರ ಮೇಲೆ ಗಮನ ಬರ್ತದೆ. ಇಫ್ ಐ ಹ್ಯಾಡ್ ಬೀನ್ ಹಂಗ್ರಿ ಐ ಡ್ಯಾಶ್ ಈಟನ್ ಸಮಥಿಂಗ್ ಅಂತೇಳಿ ಇಲ್ಲಿ ಬಂದಾಗ ಮುಖ್ಯವಾಗಿ ನಾವು ಗಮನ ಹರಿಸ್ಬೇಕಾಗಿರ್ತಕ್ಕಂಥದ್ದು ಒಂದು ಹ್ಯಾಡ್ ಅನ್ನುವಂಥ ಪದ ಬಂದದ. ಹ್ಯಾಡ್ ಅಂತಕ್ಕಂಥ ಪದ ನೋಡಿರಿ, ನಾವು ಸೆಂಟೆನ್ಸ್ ಮಾಡುವುದರೊಳಗಡೆ ಮುಖ್ಯವಾಗಿ ಗಮನ ಹರಿಸಿದಾಗ ನಮಗೇನಾಗ್ತೈತಿ ಅಂತಂದರೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಗ್ರಾಮರ್ ಸೆಕ್ಷನ್ಗೆ ಬಂದಾಗ ನಾವು ಒಂದಿಷ್ಟು ಏನು ಮಾಡಬೇಕು, ತಿಳ್ಕೋಬೇಕಾಗ್ತೈತಿ. ಇಲ್ಲಿ ಹ್ಯಾಡ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆಯೋ, ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇದೆಯೋ, ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, V1 V2 V3 ಫಾರನ್ಯಾಗ ಐತೆನ ಅನ್ನೋದನ್ನು ನಾವು ಗಮನ ಹರಿಸಬೇಕು. ಉದಾಹರಣೆಗೆ ಗೋ, ವೆಂಟ್, ಗಾನ್ ನೋಡಿ, ಈ ರೀತಿ V1 V2 V3 ಅಂತಕ್ಕಂಥ ಫಾರ್ಮೇಟ್ನೊಳಗೆ ಇಲ್ಲಿ ಯಾವುದು ಬರ್ತೈತಿ ಅನ್ನೋದನ್ನು ನೋಡಬೇಕು. ಹ್ಯಾಡ್ ಅಂತಕ್ಕಂಥದ್ದು ನಮಗಿಲ್ಲಿ ಬರ್ತಕ್ಕಂಥದ್ದನ್ನು ಗಮನ ಇಟ್ಟುಕೊಂಡಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಅದನ್ನು ಬಳಕೆ ಮಾಡುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಏನಾಕೈತಿ ಅಂತಂದ್ರೆ ಕಾಣ್ತೈತಿ. ಇಲ್ಲಿ ಹ್ಯಾಡ್ ಬಂದೈತಿ, ಆಲ್ರೆಡಿ ಇಲ್ಲಿ ಈಟನ್ ಅಂತಕ್ಕಂಥದ್ದು ಇರುವ ಕಾರಣಕ್ಕಾಗಿ ನಾವೇನು ಮಾಡ್ಬೋದು ಅಂತಂದ್ರೆ ಒಂದಿಷ್ಟು ಗಮನ ಹರಿಸುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾದರೆ ಈಟನ್ ಅಂತೇಳಿ ಬಂದೈತಿ ಅಂದಾಗ ಇಫ್ ಐ ಹ್ಯಾಡ್ ಬೀನ್ ಹಂಗ್ರಿ ಐ ಡ್ಯಾಶ್ ಈಟನ್ ಸಮಥಿಂಗ್ ಅಂದಾಗ ವುಡ್ ನಾಟ್ ಹ್ಯಾವ್ ಬರ್ತದೆ. ಯಾಕಂದರೆ ಹ್ಯಾಡ್ ಅಂತಕ್ಕಂಥದ್ದು ಆಲ್ರೆಡಿ ಬಂದಿರತಕ್ಕಂಥದ್ದು. ಇಲ್ಲಿ ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕಾಗೈತಿ ಅಂದರೆ ಕೆಲವೊಂದಿಷ್ಟು ವಿಷಯಗಳನ್ನು ನೋಡಬೇಕಾಗ್ತೈತಿ. ಹೀಗಾಗಿ ಇಲ್ಲಿ ಈಟನ್ ಅಂತಕ್ಕಂಥದ್ದು ಆಲ್ರೆಡಿ V3 ಫಾರ್ಮೇಟ್ನಲ್ಲಿ ಇರ್ತಕ್ಕಂಥದ್ದು. ಗೋ, ವೆಂಟ್, ಗಾನ್ ಅಂತಕ್ಕಂಥ ರೀತಿ ಒಳಗಡೆ ಹ್ಯಾಡ್ ಬೀನ್ ಅಂತಕ್ಕಂಥದ್ದು ಬಂದದ್ದು ಆಲ್ರೆಡಿ. ಇಲ್ಲಿ ಹ್ಯಾಡ್ಗಳ ಬದಲಾಗಿ ಐ ವುಡ್ ಹ್ಯಾವ್ ಈಟನ್ ಸಮಥಿಂಗ್. ನನಗೆ ಹೊಟ್ಟೆ ಹಸಿವಾಗೈತಿ, ಏನಾದರೂ ಇದ್ರೆ ನಾ ಏನಪ್ಪ ಅಂತಂದ್ರೆ ಹೊಂದಿದ್ರೆ ತಿಂದು ಬಿಡ್ತೇನು. ನೋಡ್ರಿ, ವಾಕ್ಯನ ರಚನೆ ಮಾಡುವಾಗಲೂ ಸಹಿತ ಏನಪ್ಪ ಅಂತಂದ್ರೆ ನಮಗಿಲ್ಲಿ ಒಂದಿಷ್ಟು ಯಾವ ಕಾಲದಲ್ಲಿ ಏನು ಪ್ರೆಸೆಂಟ್ನಾಗ ಐತೋ, ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿದೋ, V1 ಐತೋ, V2 ಅದೋ, V3 ಐತೋ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂತಂದ್ರೆ ನಮಗೆ ಆಟೋಮೆಟಿಕ್ಲಿ ಏನಾಗ್ತೈತಿ ಅಂತಂದ್ರೆ ಈ ಪ್ರಶ್ನೆಗಳು ಬಂದಾಗ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತೈತಿ. ಇನ್ನೊಂದು ಉದಾಹರಣೆ ನೋಡೋಣ. ಇಫ್ ಐ ಸ್ಟಡಿ ಐ ಡ್ಯಾಶ್ ಪಾಸ್ ಇನ್ ದ ಎಕ್ಸಾಮ್.
ನೋಡಿರಿ, ಒಂದು ವೇಳೆ ನಾ ಸ್ಟಡಿ ಮಾಡಿದ್ನಿ ಅಂತಂದ್ರೆ ಐ ಡ್ಯಾಶ್ ಪಾಸ್ ಇನ್ ದ ಎಕ್ಸಾಮ್. ಏನು ಶಾಲ್ ಬರ್ತದೋ, ವಿಲ್ ಬರ್ತದೋ, ಶುಡ್ ಬರ್ತದೋ, ಕುಡ್ ಬರ್ತದೋ, ಇಲ್ಲಿ ನಾವು ನೋಡೋ ಸೆಂಟೆನ್ಸನ್ನು ಮೊದಲು ನೋಡ್ಕೋಬೇಕು. ನಾ ಹೇಳಿದೆ ಹಾಗೆ ಇಫ್ ಅಂತಕ್ಕಂಥದ್ದು ಬಂದೈತಿ ಅಂದ ಬಳಿಕ ಅದು ಕ್ಲಾಸ್ ಆಗಿರ್ತದೆ. ಇಲ್ಲಿ ನೋಡಿರಿ, ಐ ಸ್ಟಡೀಡ್ ನೋಡ್ರಿ, V1 ಸ್ಟಡಿ, V2 ಸ್ಟಡಿ, V3 ಸ್ಟಡೀಡ್. ನೋಡಿರಿ, V1 ಸ್ಟಡಿ ಆಯ್ತು, V2 ಸ್ಟಡೀಡ್ ಬಂತು, V3 ಸ್ಟಡೀಡ್ ಬಂತು. ಹೀಗಾಗಿ ಇದು ಮುಂದೆ ಹೋಗಿ ಇಲ್ಲಿ ಬರೆಯುವಾಗ ಇಫ್ ಐ ಸ್ಟಡಿ ಐ ವಿಲ್, ಆನ್ಸರ್ ಏನು? ವಿಲ್ ಬಂತು. ಐ ವಿಲ್ ಪಾಸ್ ಇನ್ ದ ಎಕ್ಸಾಮ್. ನೋಡಿರಿ, ಈ ರೀತಿ ನಾವು ಇಲ್ಲಿ ಏನಪ್ಪ ಅಂತಂದ್ರೆ V1, V2, V3ಗಳಿಗೆ ಅನುಗುಣವಾಗಿ ಏನು ಮಾಡ್ತೀವಿ ಅಂತಂದರೆ ವ್ಯಾಖ್ಯೆಗಳನ್ನು ಇಟ್ಟುಕೊಂಡು ರಚನೆ ಮಾಡುವಾಗ ಇಫ್ ಕ್ಲಾಸ್ಗಳನ್ನು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಬಳಕೆ ಮಾಡ್ತೀವಿ. ಮುಂದಿನ ಅವಧಿಯೊಳಗೆ ಏನು ಮಾಡೋಣ ಅಂತಂದ್ರೆ ಒಂದಿಷ್ಟು ಅಂಶಗಳನ್ನು ನೋಡೋಣ ಅಂಥೇಳಿ ನಾ ಹೇಳ್ತೀನಿ.